ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ಡೆಲಿವರಿ ನಂತರ ಆಗಿರಬಹುದು ಅಥವಾ ಡೆಲಿವರಿ ಆಗಿ ಮಗು ಸ್ವಲ್ಪ ದೊಡ್ಡದಾಗಿದೆ ಅಂತ ಅಂದರೂ ಕೂಡ ವೆಯ್ಟ್ ಗೇನ್ ಆಗ್ತಾನೆ ಇರ್ತೀವಿ. ಸೊ ಅದು ನಾರ್ಮಲ್ ಆಗೇ ಇರುತ್ತೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದನ್ನು ಬಿಟ್ಟು ಮನೆಯಲ್ಲೇ ಯಾವ ರೀತಿಯಾಗಿ ನಾವು ನಮ್ಮ ಆರೋಗ್ಯವಾಗಿ ನಮ್ಮ ಒಂದು ತೂಕವನ್ನು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದು ಪುಟ್ಟ ಎಕ್ಸಸೈಸ್ಗಳನ್ನು ನಾನು ಫೋನಲ್ಲಾಗಿರಬಹುದು ಅಥವಾ ನಮಗೆ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಹೇಳ್ಕೊಡ್ತಿದ್ರಲ್ಲ ಅಂತ ಒಂದು ಎಕ್ಸಸೈಸ್ಗಳನ್ನ ನಾನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಬಿಗಿನಿಂಗ್ ಡೇಸು. ಇವಾಗ ಸ್ವಲ್ಪ ಮಟ್ಟಿಗೆ ನನಗೆ ವೆಯ್ಟ್ ಲಾಸ್ ಆಗಿದೆ. ಸೊ ಯಾಕಂದರೆ ನಾನು ಇವಾಗ ಮನೆಯಲ್ಲಿ ನಮಗೆ ವೆಯ್ಟ್ ಮಿಷಿನ್ ಇಲ್ಲ. ಸೊ ಮೆಜರ್ಮೆಂಟ್ ನಾನು ಟೇಪು ಕೂಡ ತೊಗೊಂಡಿಲ್ಲ. ಆದರೆ ನಾನು ನೋಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ತೂಕ ಕಡಿಮೆ ಆಗಿದೆ. ನನಗೆ ಬೊಜ್ಜಿರೋಂತಹ ಹೊಟ್ಟೆ ಏನಿದೆ ಆ ಭಾಗ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ನಾನು ಈ ವಿಡಿಯೋನ ಕೂಡ ಮಾಡಿಕೊಂಡು ಆಗಲೇ ಒಂದು ವಾರ, ಒಂದು 15 ಡೇಸ್ ಏನೋ ಆಗಿದೆ. ಸೊ ಇವಾಗ ಅದನ್ನು ಎಡಿಟ್ ಮಾಡಿ ಹಾಕ್ತಾ ಇರೋದು. ಈ ವ್ಯಾಯಾಮ ಮಾಡಿರೋದು ಬಿಗಿನಿಂಗ್ ಡೇಸ್ ಶುರು ಮಾಡಿ ಒಂದು ವಾರ ಏನೋ ಆಗಿತ್ತು. ಇವಾಗಲೇ ನನಗೆ 1 ಮಂತ್ ಆಗ್ತಾ ಬರ್ತಾ ಇದೆ ಎಕ್ಸಸೈಸ್ನ ಶುರು ಮಾಡಿ. ನಾನು ಸಂಡೇ ಟೈಮಲ್ಲಿ ಆ ಎಕ್ಸಸೈಸ್ನ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಅವತ್ತು ಲೇಟಾಗಿ ಎದ್ಬಿಟ್ಟಿರ್ತೀವಿ. ಸೊ ಮನೆಯಲ್ಲಿ ಎದ್ದು ತಿಂಡಿ ಮಾಡಿಕೊಂಡು ಇಷ್ಟರಲ್ಲೇ ಕೆಲಸಗಳೆಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಸಂಡೇ ಮಾಡೋದಕ್ಕೆ ಹೋಗೋದೇ ಇಲ್ಲ ಯಾವುದೇ ರೀತಿ ಎಕ್ಸಸೈಸ್ನ. ಅದನ್ನು ಬಿಟ್ಟು ನಾರ್ಮಲ್ ಡೇಸ್ ಏನಿರ್ತೈತಲ್ಲ, ನಾನು ಪ್ರತಿದಿನ 1 ಅವರ್ ಆಗಿರಬಹುದು ಅಥವಾ ಹಾಫ್ ಆನ್ ಅವರ್ ಆಗಿರಬಹುದು, 1.5 ಅವರ್ ಆಗಿರಬಹುದು ಎಕ್ಸಸೈಸ್ನ ಮಿಸ್ ಮಾಡದೆ ಮಾಡ್ತೀನಿ. ಪೀರಿಯಡ್ ಡೇಸಲ್ಲೂ ಕೂಡ ನಾನು ಎಕ್ಸಸೈಸ್ನ ಮಾಡ್ಕೋತೀನಿ. ಫಸ್ಟ್ ಡೇ ಏನಿರುತ್ತೆ ಆವಾಗ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರುತ್ತೆ ನನಗೆ. ಹಾಗಾಗಿ ಅವತ್ತು ಒಂದಿನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಡೇಯಿಂದ ನಾನು ಶುರು ಮಾಡ್ಕೋತೀನಿ. ತುಂಬಾ ಟಫ್ ಆಗಿರುವಂತಹ ಎಕ್ಸಸೈಸ್ ಮಾಡಿಲ್ಲ ಅಂದರೂ ಕೂಡ ಪುಟ್ಟದಾಗಿ ಯೋಗ ಮಾಡೋದು, ಧ್ಯಾನ ಮಾಡೋದು, ಈ ರೀತಿಯಾಗಿ ಸ್ಟ್ರೆಚ್ ಆಗೋ ಥರದ ಕೆಲವೊಂದು ಯೋಗಗಳನ್ನ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾಕಂದರೆ ನಾವು ಎಕ್ಸಸೈಸ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಬಾಡಿ ಸ್ಟ್ರೆಚ್ ಆಗೋವಂತಹ ಒಂದು ಪೊಸಿಷನ್ನೇ ಕಳ್ಕೊಂಬಿಟ್ಟಿರುತ್ತೆ. ನಾವು ಕೈನ ಜಾಸ್ತಿ ಆಡಿಸಿಲ್ಲ ಅಂದರೂ ಕೂಡ ಅಷ್ಟೇ, ತುಂಬ ಜಾಸ್ತಿ ಏನಾದರೂ ಕೈ ಜಾಸ್ತಿ ಹಿಂದೆ ಇದು ಮಾಡಿದಾಗೆಲ್ಲ ನಮಗೆ ಪೇಯ್ನ್ ಆಗೋ ಥರ ಅನಿಸುತ್ತೆ. ಸೊ ಹಾಗಾಗಿ ನಾವು ಸ್ಟ್ರೆಚ್ ಮಾಡ್ತಾ ಇತ್ತು ಅಂತಂದರೆ ಬಾಡಿ ಕೂಡ ಫ್ರೀ ಆಗಿರುತ್ತೆ. ಸೊ ಮೊದಲನೇದಾಗಿ ನಾವು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿದ್ದಾಗ ನೀವು ಅಬ್ಸರ್ವ್ ಮಾಡಬಹುದು, ನಾವು ಯಾವುದೇ ರೀತಿಯಾಗಲಿ ಜಂಪ್ ಮಾಡೋದಾಗಿರ್ಬೋದು, ನೆಗೆಯೋದಾಗಿರಬಹುದು ಅಥವಾ ಓಡೋದಾಗಿರಬಹುದು, ಫಾಸ್ಟಾಗಿ ನಡೆಯೋದಾಗಿರಬಹುದು, ಇದೆಲ್ಲ ಮಾಡ್ತಾಯಿದ್ವಿ. ನಮಗೆ ಯಾವುದೇ ರೀತಿ ಪೇಯ್ನ್ಗಳು ಕೂಡ ಕಾಣಿಸ್ಕೋತಾ ಇರೋದಿಲ್ಲ. ಸೊ ಇವಾಗ ಕೆಲಸ ಮಾಡುವಂತಹ ಒಂದು ಪೊಸಿಷನ್ಗೆ ಬಂದುಬಿಟ್ಟಿರ್ತೀವಿ. ಕೆಲಸ ಎಷ್ಟಿರುತ್ತೆ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಸ್ಟ್ರೆಚ್ಚು, ಜಂಪು ಇದನ್ನೆಲ್ಲ ನಾವು ಮರ್ತೇ ಬಿಟ್ಟಿರ್ತೀವಿ. ನಾನು ಹೇಳ್ತಾ ಇರೋದು ನಮ್ಮ ಥರ ಇರೋವಂತಹ ಒಂದು ಗೃಹಿಣಿಯರಿಗೆ. ಇವಾಗಿನ ಸ್ವಲ್ಪ ಜನ್ರೇಷನಲ್ಲಿ ಜಿಮ್ ಅಂತ ಎಲ್ಲ ಮಾಡ್ತಾರೆ. ಬಟ್ ಕೆಲವೊಂದಷ್ಟು ಜನಗಳು ಜಿಮ್ ಎಲ್ಲ ಹೋಗೋದಿಲ್ಲ, ನಾವು ಕೂಡ ಹೋಗೋದಿಲ್ಲ. ಹಾಗಾಗಿ ನಾನು ಅಂಥವ್ರಿಗೆ ಈ ವಿಡಿಯೋನ ಮಾಡ್ತಾ ಇರೋದು. ಏನಪ್ಪ ಅಂತಂದರೆ ಮನೆಯಲ್ಲೇ ಇದ್ಕೊಂಡು ಇವಾಗ ನಮಗೆ ಹೇಗಿದ್ರೂ ಕೂಡ 1 ಅವರ್ ನಾವು ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಟೈಮ್ನ ತೊಗೋತೀವಿ. ಬೆಳಗ್ಗೆ ಎದ್ದು ಬೇಗನೆ ತಿಂಡಿನ ತಿನ್ಕೊಂಡ್ಬಿಡ್ಬೇಕು. ಇವಾಗ ನಾನು ಕೂಡ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸೋವಾಗ ನಾನು ಬ್ರೇಕ್ಫಾಸ್ಟ್ ಏನಿರುತ್ತೆ ಅದನ್ನು ಮಾಡ್ಕೋತೀನಿ. ಆಮೇಲೆ ಇನ್ನೊಂದೇನು ಮೇನ್ ಟಿಪ್ ಅಂತ ಹೇಳಿದ್ರೆ, ಎಕ್ಸಸೈಸ್ ಶುರು ಮಾಡಿದ್ವಿ ಅಂತ ಹೇಳಿ ವೆಯ್ಟ್ ಹಾಗಾಗಿ ಕಡಿಮೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಜಾಸ್ತಿ ನೀರನ್ನು ಕುಡಿಬೇಕಾಗಿರುತ್ತೆ. ಹಾಗೆ ಶುಗರ್ ಕಂಟೆಂಟ್ ಇರುವಂತಹ ಕೆಲವೊಂದು ಫುಡ್ಗಳನ್ನ ಬಿಡಬೇಕು. ಅಂದರೆ ಫುಲ್ಲು ಕಂಪ್ಲೀಟಾಗಿ ಬಿಡುವಂಥದ್ದಲ್ಲ, ಕಡಿಮೆ ಮಾಡ್ತಾ ಹೋಗಬೇಕಾಗಿರುತ್ತೆ. ಸೊ ಹಾಗೆ ಯಾವ ಒಂದು ಫುಡ್ಡಿಂದ ಜಾಸ್ತಿ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ಆಯಿಲ್ ಫುಡ್ಗಳನ್ನ ಜಾಸ್ತಿ ತಗೋಬಾರ್ದು. ಹಾಗೆ ನಾವಿವಾಗ ಒಂದು ಬಟ್ಲು ಪೂರ್ತಿ ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಒಂದು 1/4 ಭಾಗದಷ್ಟು ಊಟನ ಕಡಿಮೆ ಮಾಡಬೇಕು. ಕಂಪ್ಲೀಟಾಗಿ ನಾವು ರೈಸ್ ಎಲ್ಲನೂ ಬಿಟ್ಬಿಡ್ತೀವಿ, ಚಪಾತಿ ತಿಂತೀವಿ, ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಡೆಲಿವರಿ ನಂತರ ಒಂದು ಹೆಣ್ಮಕ್ಳ ಬಾಡಿ ಪೊಸಿಷನ್ ಆಗಿರಬಹುದು, ಅವ್ರಿಗಿರುವಂಥ ಆ ಎನರ್ಜಿ ಆಗಿರಬಹುದು, ಆ ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ನಾವು ಅದನ್ನು ಕಂಪ್ಲೀಟಾಗಿ ಮತ್ತೆ ಏನಂದರೆ ರಿಟರ್ನ್ ಮಾಡೋದಕ್ಕೆ ಹೋಗಬಾರ್ದು, ಆಪೋಸಿಟಾಗಿ ಮಾಡೋದಕ್ಕೆ ಹೋಗಬಾರ್ದು. ನಾವು ಏನು ತೊಗೋತಾ ಇರ್ತೀವಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡು ಹೋಗಬೇಕು. ಹಾಗೆ ಕಾಂಪ್ಲಿಮೆಂಟ್ಸ್ ಏನಿರುತ್ತೆ ಅದನ್ನು ತೊಗೋತೀವಿ. ಜಿಮ್ಗೆ ಹೋಗ್ತೀವಿ ಅಂತ ಅಂದರೆ ಅದು ಕ್ಯಾಶುವಲ್ ಆಗಿ ಜಿಮ್ಮಲ್ಲಿ ಟ್ರೈನರ್ ಹೇಳಿರ್ತಾರೆ, ಹಾಗೆ ಮಾಡ್ಬೋದು. ನಾವೆಲ್ಲ ಏನು ಮಾಡ್ತೀವಿ ಅನ್ನೋದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 8:30 ಅಥವಾ 9 ಗಂಟೆ ಒಳಗಡೆ ಟಿಫನ್ನ ಮಾಡ್ಕೊಂಡ್ಬಿಡ್ತೀನಿ. ಅದಾದ ನಂತರ ಮನೆಗೆ ಬಂದು ಟಿ ವಿ ಆಗಿರಬಹುದು ಅಥವಾ ಸಾಂಗ್ಸ್ನ ಕೇಳಿಕೊಂಡು ನಾನು ಈ ಒಂದು ಎಕ್ಸಸೈಸ್ನ ಮಾಡೋದಕ್ಕೆ ಶುರು ಮಾಡ್ಕೋತೀನಿ. 1 ಅವರ್ ಆಗಿರ್ಬೋದು, ಹಾಫ್ ಆನ್ ಅವರ್ ಆಗಿರಬಹುದು, ಹೇಗಿರುತ್ತೆ ಮೂಡು ಹಾಗೆ ನಾನು ಟಿ ವಿನ ನೋಡಿಕೊಂಡು ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡ್ತೀನಿ.
ಸ್ವಲ್ಪ ಹೊತ್ತು ಮಾಡಿ ಆದಮೇಲೆ ನಾನು ಒಂದು ಜಸ್ಟ್ ಒಂದು ಕಪ್ಪು ಇಲ್ಲ, ಒಂದು 2-3 ಸಿಪ್ ಆಗೋಷ್ಟು ಸ್ವಲ್ಪ ಲೈಟಾಗಿ ಟೀನ ಕುಡಿತೀನಿ. ನೀವು ಅದರ ಬದಲಿಗೆ ಗ್ರೀನ್ ಟೀನ ಕುಡಿಬಹುದು, ಪರವಾಗಿಲ್ಲ. ಯಾಕಂದರೆ ನಾನು ಕಾಫಿ ಟೀನ ತುಂಬ ಜಾಸ್ತಿ ಕುಡಿತೀನಿ, ಹಾಗಾಗಿ ಇವಾಗ ಕಡಿಮೆ ಮಾಡಿದ್ದೀನಿ. ಒಂದು ಫುಲ್ ಲೋಟ ಕುಡಿಯೋದಕ್ಕೆ 2-3 ಸಿಪ್ಪನ್ನು ಕುಡಿತೀನಿ. ಸೊ ಮೈಂಡು ಸ್ವಲ್ಪ ಫ್ರೀ ಅನಿಸುತ್ತೆ. ಅದಾದ ನಂತರ ನನ್ನ ಒಂದು ದಿನಚರಿಯ ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೋತಾ ಹೋಗ್ತೀನಿ. ಮನೆಯಲ್ಲಿರುವಂತಹ ಪಾತ್ರೆಗಳನ್ನ ತೊಳೆಯೋದು, ಮನೆ ಕ್ಲೀನ್ ಮಾಡಬಹುದು, ಬಟ್ಟೆ ಇದೆಲ್ಲ ಏನಿರುತ್ತೆ ಅದನ್ನು ಮಾಡಿಕೊಂಡು, ಹಾಗೆ ನಾನು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಗಳಾಗಿರ್ಬೋದು, ಅದಕ್ಕೆ ವೀಡಿಯೋಸ್ಗಳೇನಿರುತ್ತೆ ಅದನ್ನು ಎಡಿಟ್ ಮಾಡ್ಕೋತಾ ಕೂತ್ಕೋತೀನಿ. ಸೊ ಈ ರೀತಿಯಾಗಿ ನನ್ನ ಒಂದು ದಿನಚರಿ ಕಳೀತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಂತ ಹೇಳಿದ ತಕ್ಷಣವೇ ನನಗೊಂದು ನೆನಪಾಯಿತು. ನಾನು ಒಂದು ವೀಡಿಯೋನ ಹಾಕಿದ್ದೀನಿ, ಸಿಂಪಲ್ ಮೇಕಪ್ಪು. ಎಲ್ಲಾದ್ರೂ ಇವಾಗ ಹೊರಗಡೆ ಹೋಗ್ತಾ ಇರ್ತೀವಿ ಅಂತ ಅಂದರೆ, ಶಾಪಿಂಗ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ನಾವು ಜಾಸ್ತಿ ಬ್ಯೂಟಿಗೋಸ್ಕರನೇ ಕಾನ್ಸಂಟ್ರೇಟ್ ಮಾಡೋದಾಗಿರಬಹುದು, ಅಥವಾ ಕಾಸ್ಮೆಟಿಕ್ಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅದನ್ನು ನಾವು ಮಾಡೋದಿಲ್ಲ. ಸೊ ನನ್ನ ಒಂದು ಮೈಂಡ್ ಸೆಟ್ ಇರುವಂತಹ ಹೆಣ್ಮಕ್ಳಿಗೆ ನಾನು ಒಂದು ವಿಡಿಯೋನ ಮಾಡಿದ್ದೆ. ಸೊ ವಿಡಿಯೋ ಮಾಡೋದು ಮೇಕಪ್ ಮಾಡೋದು ಹೇಗೆ ಅನ್ನೋದು ನನಗೂ ಕೂಡ ಗೊತ್ತಿದೆ. ಒಂದು ಟೋನರ್ ಆಗಿರಬಹುದು, ಅಥವಾ ಕನ್ಸೀಲರ್ ಆಗಿರಬಹುದು, ಮತ್ತು ಏನು ಅಂತ ಅಂದರೆ ಇದೆಲ್ಲ ಹೇಳ್ತಾ ಇರಬೇಕಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅವರು ನನಗೊಂದು ಕಮೆಂಟ್ ಮಾಡಿದರು, ನೀನಿರೋ ಮುಖಕ್ಕೆ ನಿನಗೆ ಮೇಕಪ್ ಎಲ್ಲ ಬೇಕಾ ತಾಯಿ, ಹಾಗೆ ಇದ್ದರೆ ಆಗಲ್ವಾ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದ್ರು. ನಾನಿರೋ ಮುಖ ಅಂದರೆ ಏನೋ, ನನಗೆ ಡಸ್ಕಿ ಸ್ಕಿನ್ ಇದೆ. ನನ್ನ ಒಂದು ಮುಖಕ್ಕೆ, ನನ್ನ ಒಂದು ಬಣ್ಣಕ್ಕೆ ಯಾವ ರೀತಿ ಮೇಕಪ್ ಮಾಡಬೇಕು ಅದನ್ನು ನಾನು ಮಾಡ್ಕೋತೀನಿ. ನನಗೆ ಹೇಳಿರೋ ಮಹಾತಾಯಿ ಕೂಡ ಈ ಏಷ್ಯನ್ ಪೇಂಟಲ್ಲಿ ಕಲರ್ ವೈಸ್ ಬರುತ್ತೆ ಗೊತ್ತಾ, ಹೀಗೆ ಒಂದು ಲೇಯರ್ ಕಿತ್ತರೆ ಪೀಲಪ್ ಮಾಸ್ಕ್ ಬರುತ್ತಲ್ಲ ಎವ್ರಿ ಹೊತ್ತು, ಆ ರೀತಿ ಬಣ್ಣನ ಬಳ್ಕೊಂಡಿದ್ದಾಳೆ. ಅವಳು ಬಂದು ನನಗೆ ಹೇಳ್ತಾ ಇದ್ದಾಳೆ, ಒಂದು ಮಾಯ್ಶ್ಚರೈಸರು, ನಂಗೆ ಮಾಯ್ಶ್ಚರೈಸರ್ ಅನ್ನೋದೇ ನೆನಪಾಗಲಿಲ್ಲ ಇವಾಗ ಹೇಳಬೇಕಿದ್ರೆ, ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಟೋನರ್ ಯೂಸ್ ಮಾಡಬೇಕು, ಕನ್ಸಿಲರ್ ಯೂಸ್ ಮಾಡಬೇಕು, ಫೌಂಡೇಶನ್ ಯೂಸ್ ಮಾಡಬೇಕು, ಆಮೇಲೆ ಪೌಡರ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾಳೆ ಅವಳು ನನಗೆ. ಸೊ ಆ ಮಹಾತಾಯಿ ಹೇಳಿರೋಳಿಗೆ ನನಗೂ ಕೂಡ ಗೊತ್ತಿದೆ. ಅದು ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮೇಕಪ್ ಮಾಡ್ಕೋತೀನಿ. ನಮ್ಮ ಹತ್ರ ಅಷ್ಟೊಂದೆಲ್ಲ ಪ್ರಾಡಕ್ಟ್ಸ್ನ ತೊಗೊಳೋದಕ್ಕೆ ದುಡ್ಡಿಲ್ಲ, ಇರೋದ್ರಲ್ಲೇ ಮೇಕಪ್ ಮಾಡ್ಕೋತೀವಿ. ತಂದು ಕೊಡ್ತೀನಿ ಅನ್ನೋರಿದ್ದರೆ ಮಾತ್ರ ಕಮೆಂಟ್ ಮಾಡಬೇಕು. ತಂದು ಕೊಡೋ ಯೋಗ್ಯತೆ ನಿಮಗಿಲ್ಲ ಅಂತಂದರೆ ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ನಿಮಗಿರೋದಿಲ್ಲ. ಇದ್ದರೆ ನೀವು ಹಚ್ಕೊಳ್ಳಿ, ತೋರಿಸ್ಕೊಳ್ಳಿ. ನಮ್ಮ ಹತ್ರ ಏನಿದೆ ಅದನ್ನು ಹಚ್ಕೊಂಡು ನಾವು ತೋರಿಸ್ಕೋತೀವಿ. ಈಗ ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇಲ್ಲದೆ ಇರೋದನ್ನೆಲ್ಲ ಇದೆ ಅಂತ ತೋರಿಸೋವಂಥ ಕ್ಯಾಟಗರಿ ನಮ್ಮದಲ್ಲ. ಇರೋದ್ರಲ್ಲೇ ತೋರಿಸ್ತೀನಿ, ತೋರಿಸೋದಕ್ಕಾಗದಿದ್ದರೆ ಬಾಯಿ ಮುಚ್ಕೊಂಡಿರ್ತೀನಿ. ಆಮೇಲೆ ಇನ್ನೊಬ್ಳು ಹೇಳ್ತಾಳೆ, ನಿನಗೆ ಆ ಕಲರು ಜಾಸ್ತಿ ಹೈಲೈಟ್ ಆಗಲಿಲ್ವಾ, ಅದೆಲ್ಲ ಯಾಕೆ ಬೇಕು ನಿನಗೆ, ವೀಡಿಯೋ ಮಾಡೋದು ಬೇರೆ ಬೇಕು ಮತ್ತು ಮೇಕಪ್ ಮಾಡೋದು ಬೇರೆ ಬೇಕಾ ಅಂತ ಹೇಳಿ ಇನ್ನೊಬ್ಳು ಕಮೆಂಟ್ ಮಾಡಿದ್ದಾಳೆ. ನಾನು ವೀಡಿಯೋನಾದರೂ ಮಾಡ್ಕೋತೀನಿ, ಇಲ್ಲ ಫೋಟೋನಾದರೂ ಹಾಕ್ತೀನಿ. ನನಗೆ ಯೋಗ್ಯತೆ ಇದೆ, ನಾನು ಹಾಕೋತೀನಿ. ಈಗಲೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಪಬ್ಲಿಕ್ಕಲ್ಲೇ ಇರೋದು. ನಿನ್ನ ಥರ ಪ್ರೈವೇಟ್ ಮಾಡ್ಕೊಂಡು ಇಟ್ಕೊಂಡು ಯಾವ ವೀಡಿಯೋ ಹಾಕಿದ್ಯಾ ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಬಂದು ಬೇರೆಯವ್ರಿಗೆ ಕಮೆಂಟ್ ಮಾಡೋದಲ್ಲ. ಫಸ್ಟ್ ಆಫ್ ಆಲು ನೀನು ಹಾಕಿರೋ ಡಿ ಪಿನಲ್ಲಿ ನಿನ್ನ ಫೋಟೋ ನೋಡಿದ್ರೆ 1.5 kg ಏಷ್ಯನ್ ಪೇಂಟನ್ನು ನೀನು ಮೆತ್ಕೊಂಡಿದ್ಯಾ. ನೀನು ವೈಟ್ಗಿದ್ರೂ ಕೂಡ, ನೀನು ಫುಲ್ಲು ಫೇರ್ ಆಗಿದ್ರೂ ಕೂಡ ಅಷ್ಟು ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ಯಾಕೆ ಮಾಡ್ಕೊಂಡಿದ್ಯಾ, ನಾವೇನೋ ಬಿಡು ಕಲರ್ ಇಲ್ಲ, ನಾವು ಚೆನ್ನಾಗಿಲ್ಲ, ನಾವು ಮೇಕಪ್ ಮಾಡ್ಕೋತೀವಿ, ನೀನು ಯಾಕೆ ಮಾಡ್ಕೋತಾ ಇದೆಯಾ, ನಮ್ಮ ಹತ್ರ ಇರೋದ್ರಲ್ಲಿ ನಾವು ಮೇಕಪ್ ಮಾಡ್ಕೋತೀವಿ ತಾಯಿ, ನಮ್ಗೆ ಅದರ ಅವಶ್ಯಕತೆ ಅಷ್ಟೇ ಇರೋದು. ನಿನಗೆ ಹೆಚ್ಚಿಗೆ ಇದ್ದರೆ ನೀನು ಬಳಸ್ಕೊ, ಅದನ್ನು ಬಿಟ್ಟು ಬೇರೆಯವ್ರಿಗೆ ಹಾಗಲ್ಲ ಹೀಗೆ ಅಂತ ಹೇಳಿ ಕಮೆಂಟ್ ಮಾಡೋದಕ್ಕೆ ಬರಬೇಡ. ಆ ರೀತಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬರುತ್ತೆ, ನಮ್ಗೆ ಎಷ್ಟು ಬೇಕಷ್ಟನ್ನ ನಾವು ಮಾಡ್ಕೋತೀವಿ. ನಿನ್ಗೆ ಎಷ್ಟು ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅದನ್ನು ನೀನು ಮಾಡ್ಕೊಂಡಿದ್ಯಾ. ನಿನ್ನ ಬಗ್ಗೆ ಯಾರಾದರೂ ಬಂದು ಹೇಳಿದಾರಾ, ನಾನೇನಾದರೂ ಹೇಳಿದ್ದೀನಾ ನೀನು ಯಾಕೆ ಇಷ್ಟು ಮೇಕಪ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ? ಸುಮ್ಮನೆ ಬಂದು ಕಾಲು ಕೆರ್ಕೊಂಡು ನಿಂತಿರ್ತೀರಾ. ಮೋಸ್ಟ್ಲಿ ನಿಮಗೆ ಕಾಲು ಕೆರ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ಮಾಡೋದಕ್ಕೆ ಬೇರೆ ಕೆಲಸ ಇರಲ್ಲ ಅನಿಸುತ್ತೆ. ಬೇರೆಯವ್ರ ವೀಡಿಯೋಗಳನ್ನ ಸ್ಕ್ರೋಲ್ ಮಾಡ್ತಾ ಇರೋದು, ಆಮೇಲೆ ಬಂದು ಹಾಕೋದು. ನಾನು ಏನಾದ್ರೂ ಬ್ಯೂಟಿಷಿಯನ್ ಮೇಕಪ್ ಕೋರ್ಸನ್ನು ಕಲ್ತ್ಬಿಟ್ಟು ಮೇಕಪ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಸಿಂಪಲಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹೌದು, ಒಂದು ಮಾಯ್ಶ್ಚರೈಸರ್ ಹಾಕಿದ್ದೀನಿ, ಜಸ್ಟ್ ಒಂದು ಫೌಂಡೇಶನ್ನ ಹಚ್ಕೊಂಡು ಐಬ್ರೋ ಪೆನ್ಸಿಲ್ನ ಫಿಲ್ ಮಾಡಿದ್ದೀನಿ, ಸಾಕು ನಮ್ಗೆ ಅಷ್ಟೇ. ಬಣ್ಣ ಬಳ್ಕೊಂಡು ಊರು ತುಂಬ ಓಡಾಡೋ ಅವಶ್ಯಕತೆ ಇಲ್ಲ, ಆ ಶೋಕಿ ನನಗಿಲ್ಲ, ನಾನು ಅದು ಮಾಡೋದು ಇಲ್ಲ. ನೀನೇನಾದರೂ ಕಮೆಂಟ್ ಮಾಡ್ಕೊ. ಫಸ್ಟ್ ಆಫ್ ಆಲ್ ನಿಮ್ಮಂಥವ್ರಿಂದನೇ ಒಂದು ಏನಾದ್ರೂ ಮಾಡ್ತೀವಿ ಅಂತ ಅನ್ನೋರಿಗೆ ಭಯ ಶುರುವಾಗೋದು. ಭಯ ಪಟ್ಕೊಂಡು ನಿಮ್ಮಂಥವ್ರಿಗೆ ಎಷ್ಟೋ ಜನ ಮುಂದೆ ಬರೋದನ್ನು ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ನಿಮಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನನಗೆ. ಇನ್ಸ್ಟಾಗ್ರಾಮಲ್ಲಿ ಮಾಡಿರೋ ಕಮೆಂಟ್ಸಿಗೆ ಬಂದು ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡೋ ಅವಶ್ಯಕತೆ ಬಂದಿದೆ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ವೀಡಿಯೋಗಳನ್ನೇನೂ ಹಾಕೋದಿಲ್ಲ, ಕೆಲವೊಂದಷ್ಟು ಮಿನಿ ಬ್ಲಾಗ್ನ ಹಾಕ್ತೀನಿ ಮತ್ತು ಯಾವುದಾದ್ರೂ ರೀಲ್ಸ್ಗಳನ್ನ ಹಾಕ್ತೀನಿ ಅಷ್ಟೇ. ಅದಕ್ಕೆ ಬಂದು ಆ ರೀತಿ ಕಮೆಂಟ್ ಮಾಡ್ತಾರೆ. ಅಯ್ಯೋ, ತಲೆ ಕೆಟ್ಟೋಗ್ಬಿಡುತ್ತೆ. ಕೆಲವೊಂದಷ್ಟು ಜನ
ಹೆಂಗಿರ್ತಾರೆ ಅಂತಂದರೆ, ಏನಾದರೂ ಮಾಡಬೇಕು ಅಂತ ಮುಂದೆ ಬರೋರಿಗೆ ಮಾತಿನ ಮೂಲಕನೇ ಚುಚ್ಚಿ ಚುಚ್ಚಿ ಅವರ ಒಂದು ಉತ್ಸಾಹ ಏನಿರುತ್ತೆ ಅದನ್ನು ಕಳೆದು ಬಿಡ್ತಾರೆ. ಸೊ ಆ ಪೊಸಿಷನ್ಗೆ ಹೆಣ್ಮಕ್ಳು ಬರೋದು ಬೇಡ. ಏನೇ ಆಗಲಿ ನಿಮ್ಮ ಮನಸ್ಸಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ಏಮ್ ಇರುತ್ತೆ, ಹಠ ಇರುತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿ ಅದನ್ನೇ ನೀವು ಫಾಲೋ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಸೊ ಯಾರು ಏನು ಕಮೆಂಟ್ ಮಾಡಿದ್ರು ನನಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮನುಷ್ಯನಿಗೆ ಒಂದು ಕೋಪ, ಒಂದು ಏನಾದರೂ ಹೇಳಿದರೆ ರಿಯಾಕ್ಟ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಹಾಗಾಗಿ ನಾನು ರಿಯಾಕ್ಟ್ ಮಾಡಿದ್ದೀನಿ ಅಷ್ಟೇ. ನಾನು ಇನ್ಸ್ಟಾಗ್ರಾಮ್ನ ಯಾರಾದರೂ ಫಾಲೋ ಮಾಡಿಲ್ಲ ಅಂತಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಪುಟ್ಟದಾಗಿ ಮಿನಿ ವ್ಲಾಗ್ಸನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಕೂಡ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗಾಗಿ ಇರ್ಬೋದು, ಫ್ಯಾಮ್ಲೀಸಲ್ಲಿ ಯಾರಾದರೂ ವೀಡಿಯೋಸ್ನ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ ಅನ್ನೋರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಕೆಲವೊಂದು ಯೂಸ್ಫುಲ್ ಆಗುವಂತಹ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಏನಿದೆ ಅದರಲ್ಲಿ ಮಾತ್ರ ನಾನು ವೀಡಿಯೋನ ಮಾಡ್ತೀನಿ. ಯಾವುದಕ್ಕೆ ಕಾರಣಕ್ಕೂ ವೀಡಿಯೋಗೋಸ್ಕರನೇ ನಾನು ಯಾವುದೇ ವಸ್ತುಗಳನ್ನ ತೊಗೊಂಡು ಬರೋದು, ಅದಕ್ಕೋಸ್ಕರನೇ ವೀಡಿಯೋ ಮಾಡೋದು, ಅದೆಲ್ಲ ನಾನು ಏನೂ ಮಾಡೋದಿಲ್ಲ. ನನ್ನ ದಿನಚರಿ ಹೇಗಿರುತ್ತೆ ಹಾಗೆ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಡೈಲಿ ವೈಸು ವೀಡಿಯೋಗಳನ್ನ ಹಾಕೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಮನುಷ್ಯರಿಗೆಲ್ಲರಿಗೂ ಕೂಡ ಪ್ರತಿದಿನ ಒಂದೇ ಥರ ಇರೋದಿಲ್ಲ. ಏಳು ಬೀಳು ಅನ್ನೋದು, ಪ್ರಾಬ್ಲಮ್ಸ್ ಅನ್ನೋದು ಬರ್ತಾನೆ ಇರುತ್ತೆ. ಸೊ ಈ ಒಂದು ಪೊಸಿಷನ್ನಲ್ಲಿ ನನಗೆ ಪ್ರಾಬ್ಲಮ್ಸ್ ಅನ್ನೋದಿದೆ. ಸೊ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಹಾಗಾಗಿ ಡೈಲಿ ವೈಸು ವೀಡಿಯೋಗಳನ್ನು ಹಾಕೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಎಲ್ಲ ಕ್ಲಿಯರ್ ಆಗಲಿ, ಆಮೇಲೆ ನಾನು ವೀಡಿಯೋಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ನನಗೆ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಹಾಗೆ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ಕೂಡ ಒಂದು ಎನರ್ಜಿ ಬೂಸ್ಟಿಂಗ್ ಲೆವೆಲ್ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾಕಂದರೆ ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿ. ದಯವಿಟ್ಟು ಜಾಸ್ತಿ ಜನ ವೀಡಿಯೋನ ನೋಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನನ್ನ ವೀಡಿಯೋನ ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.